ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಭಾರತದಲ್ಲಿ ಬರೀ ಒಬ್ಬರು ಕಟ್ಟಿರ್ತಕ್ಕಂಥದ್ದಲ್ಲ, ಒಬ್ರಿಗೋಸ್ಕರ ಕಟ್ಟಿರ್ತಕ್ಕಂಥದ್ದಲ್ಲ, ಯಾವುದು ರಾಜಕಾರಣಕ್ಕೆ ಕಟ್ಟಿರ್ತಕ್ಕಂಥದ್ದಲ್ಲ. ಇವತ್ತು 100 ವರ್ಷ ಕಂಪ್ಲೀಟ್ ಆಯಿತು. ಮೊನ್ನೆ ವಿಜಯದಶಮಿಗೆ ಅಕ್ಟೋಬರ್ 8ನೇ ತಾರೀಕು ವಿಜಯದಶಮಿಗೆ 100 ವರ್ಷ ಕಂಪ್ಲೀಟ್ ಆಗಿದೆ. ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು, ಮಕ್ಕಳು, ದೇಶಭಕ್ತಿ ಇರ್ತಕ್ಕಂಥವ್ರು, RSSಗೆ ಪ್ರೇರಣೆಯಲ್ಲಿ RSS ಕೆಲಸ ಮಾಡ್ತಕ್ಕಂಥವ್ರು, RSS ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ನಮಗೊಂದು 4 ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ, ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ, ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು. ನಮಗೆ 19ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು, ಮಕ್ಕಳು, ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಮತ್ತೊಂದು ಹೇಳಿಕೆ, RSS ಬಗ್ಗೆ ಒಬ್ಬ ದೊಣ್ಣೆ ನಾಯಕ, ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಿಗೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ, ಅವಾಗ ಮನ್ಸು ಬಂದಾಗೆಲ್ಲ ಪ್ರಚಾರ ಚಪಲಕ್ಕೆ RSS ಬಗ್ಗೆ ಮಾತಾಡೋದು. ಜೂನಿಯರ್ ಖರ್ಗೆ, ಮರಿ ಖರ್ಗೆ ತುಂಬಾ ಗೌರವಯುತವಾಗಿ ಅವ್ರೇನ್ ಹೇಳ್ತಾರೆ, ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದ್ರ, ನಾವು ನೋಡಿದ್ವಿ. ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಎಲ್ಲೋಗಿದ ಈ ದೊಡ್ಡ ನಾಯಕ? ದೇಶಭಕ್ತಿ ಇದೆ ಅವರಿಗೆ? ಅವ್ರಿಗೇನಾದ್ರು ಮಾಡಿದ್ರ? ಬೇಡ. ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವರ ಮೇಲೆ ಕಲ್ಲು ಹೊಡೆದ್ರು. ಅವತ್ತೆಲ್ಲೋಗಿದ್ದ? ಬಿಜೆಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು JIDಗಳಿಗೆ, ಪಾಕಿಸ್ತಾನ ಜೈ ಅನ್ನೋರಿಗೆ ಇವರಿಗೆ ಕುಮ್ಮ ಕೊಡ್ತಾರೆ. ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್, ಮುಂದಿನ ದಿನಗಳ ನಾಯಕರು. ಇಂಥವರೆಲ್ಲ ದೇಶದಲ್ಲಿ ನೋಡ್ಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಕ್ಕೆ ಬಂದಿದೆ. ಗೊತ್ತಿಲ್ಲ. ಅಟ್ಲೀಸ್ಟ್ ಇನ್ಮೇಲಾದ್ರೂ ಯಾವ ನಾಯಕನ ನಾವು ಆರಿಸ್ಕೋಬೇಕು, ಯಾವ ಥರ ಮಾಡಬೇಕು ಅಂತ ಈ ದೇಶದಲ್ಲಿರೋರೆಲ್ಲ ತಿಳ್ಕೋಬೇಕು. ನಾವು ಯಾವತ್ತು RSS ಆಗಲಿ BJP ಆಗಲಿ ಯಾವುದೇ ಜಾತಿನ ವಿರೋಧ ಮಾಡಲ್ಲ. ನಮ್ಮ ಮೋದಿಜಿಯವರು ಹೇಳ್ತಕ್ಕಂಥದ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾನೆ ಇದ್ದಾರೆ. ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿಲ್ಲ. ಆದರೆ ಇವರ ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮ್ರ ಸಪ್ರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥದ್ದು. ಯಾವುದಕ್ಕೆ? ಓಟ್ಗೋಸ್ಕರ. ಅವರು ತಿಳ್ಕೋಬೇಕು. ಇದೇ ಶಿಡ್ಲಘಟ್ಟದಲ್ಲಿ ನಾನು ಸುಮಾರು ಸರಿ ಹೇಳಿದ್ವಿ. ಆ ರೈಲ್ವೆ ಸ್ಟೇಷನ್ ಆಚೆ ಹೋಗಿ ನೋಡಿದ್ರೆ ಆ ರೋಡ್ಗಳು, ಅವ್ರಿಗೆ ಮನೆ ಮುಂದೆ ಇರ್ತಕ್ಕಂಥ ಕೊಚ್ಚೆ, ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ, ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ, ಸರಿಯಾಗಿ ಸ್ಕೂಲ್ಗಳಿಲ್ಲ, ಅವ್ರಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೈಗಳಿಲ್ಲ ಪಾಪ. ಅಲ್ಲಿ ಬಟನ್ ಅದು ಒಂದೇ ಕಡೆ ಒತ್ತಿ ಬಟನ್ ಸೌದೋಗಿರುತ್ತೆ. ಆ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಪಾಪ ಕಾಂಗ್ರೆಸ್ ಮತ ಕೊಟ್ಟಿದ್ರು. ಅವ್ರೇನು ಉದ್ಧಾರ ಮಾಡಿದ್ರಿ ನೀವು? ನಿಮ್ಮ ಚಪಲಗಳಿಗೆ, ನಿಮ್ಮ ಅಧಿಕಾರಗಳಿಗೆ, ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಓಲೈಸಿಕೊಂಡು ಹಿಂದುತ್ವನ ವಿರೋಧ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿಮ್ಗೆ. ಹಿಂದೂಗಳು ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಹೊರಟ್ರೆ ಗೊತ್ತಾಗತ್ತೆ. ಮುಂದಿನ ದಿನಗಳಲ್ಲಿ ಅವ್ರಿಗೇನಾದ್ರೂ ಗ್ರಾಚಾರ ಕಟ್ಟಿದ್ರೆ, ಗ್ರಾಚಾರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ
ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಭಾರತದಲ್ಲಿ ದೇಶದಲ್ಲಿ ಜಾತಿಗಳನ್ನ ವಿಷ ಬೀಜ ಬಿತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡ್ಕೊಂಡು ಇವತ್ತಲ್ಲ, ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ನ ಓಲೈಕೆ ಮಾಡಿಕೊಂಡ್ರು, ಮುಸ್ಲಿಮ್ರ ಬಗ್ಗೆ ಓಡಾಡಿಸ್ಕೊಂಡ್ರು, ಅವ್ರಿಗೆ ಚಿಪ್ಪೆ ಕೊಟ್ರು. ಏನ್ ಮಾಡಿದ್ರು ಅವ್ರಿಗೆ? ಇವತ್ತು ಹಿಂದುತ್ವದ ಬಗ್ಗೆ RSS ಬಗ್ಗೆ ಏನಾದ್ರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ಗ್ರಾಚಾರ ಕಟ್ಟಿದೆ. ನಿಮ್ ಕೈಲಿ ಏನು ಮಾಡಕ್ ಆಗೋದೇ ಇಲ್ಲ. ಅದು ಬೇರೆ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ಸು ಇಲ್ಲ ಆಯ್ತು ಮಾಡಿ ಅಂತ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ. ಹಿಸ್ಟ್ರಿ ತಿಳ್ಕೊಳ್ಳಿ. ಇವತ್ತು ದೇಶದ ಉಳಿವಿಗಾಗಿ ಇದೇ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಯಾರಿಗಾದ್ರೂ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರಿಗೆ ಪಾಕಿಸ್ತಾನ ಬಗ್ಗೆ ಹೇಳಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಿ, ನಮ್ದೇನು ಅಭ್ಯಂತರ ಏನಿಲ್ಲ. ಆದರೆ ಈ ದೇಶದಲ್ಲಿ ಇರ್ಬೇಕಾದ್ರೆ ದೇಶನ ಇವತ್ತನ್ನು ಕಾಪಾಡ್ಕೊಳ್ಬೇಕು, ದೇಶನ ಯಾವ ಥರ ಉದ್ಧಾರ ಮಾಡಬೇಕು, ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು, ದೇಶದಲ್ಲಿರ್ತಕ್ಕಂಥ ಬಡತನ ಹೋಗ್ಬೇಕು, ಈ ಕೆಲಸ ಮಾಡೋಣ, ಒಟ್ಟಿಗಿರೋಣ. ಇದನ್ನ ಜಾತಿ ಹೊಡೆದು ರಾಜಕಾರಣ ಮಾಡ್ತಕ್ಕಂಥ ಬಿಡಬೇಕು. ಈ ದೊಣ್ಣೆ ನಾಯಕನಿಗೆ ಮುಂದಿನ ಇದೇ ಮುಂದುವರಿಸಿದ್ರೆ ತಕ್ಕಪಾಠ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀವಿ. ಧನ್ಯವಾದಗಳು. ನಮಗೊಂದು 4 ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ, ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ. ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು. ನಮಗೆ 19ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು, ಮಕ್ಕಳು, ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಮತ್ತೊಂದು ಹೇಳಿಕೆ, RSS ಬಗ್ಗೆ ಒಬ್ಬ ದೊಣ್ಣೆ ನಾಯಕ, ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಿಗೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ, ಅವಾಗ ಬಂದಾಗೆಲ್ಲ ಪ್ರಚಾರ ಚಪ್ಪಲಕ್ಕೆ RSS ಬಗ್ಗೆ ಮಾತಾಡೋದು. ಜೂನಿಯರ್ ಖರ್ಗೆ, ಮೊರಿ ಖರ್ಗೆ ತುಂಬಾ ಗೌರವಯುತವಾಗಿ